ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ ರಾಜ್ಯ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ರಾಜ್ಯಪಾಲರಿಗೆ ಇರುವ ಸವಲತ್ತುಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರಾಗಲು ಕೆಲವೊಂದು ಅರ್ಹತೆಗಳಿದೆ ಅಲ್ವಾ? 35 ವರ್ಷ ಪೂರ್ಣಗೊಳಿಸಿರಬೇಕು, ಅದೇ ರೀತಿ ಭಾರತದ ಪ್ರಜೆ ಆಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ಅದೇ ರೀತಿ ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳು ಮಕ್ಕಳೇ. ಓಕೆ, ಸೊ 5 ವರ್ಷಗಳ ಅಧಿಕಾರಾವಧಿಯನ್ನ ರಾಜ್ಯಪಾಲರು ಹೊಂದಿರುತ್ತಾರೆ. ಆದರೆ 5 ವರ್ಷಗಳಿಗೂ ಮುಂಚೆ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಪದತ್ಯಾಗ ಮಾಡಬಹುದು ಅಥವಾ ರಾಷ್ಟ್ರಾಧ್ಯಕ್ಷರೇ ಪದಚ್ಯುತಿಗೊಳಿಸಲೂಬಹುದು. ಓಕೆ, ಸೊ ರಾಜ್ಯಪಾಲರಿಗೆ ಇರುವಂತಹ ಸವಲತ್ತುಗಳು ಏನು? ಸಂಸತ್ತು ನಿಗದಿಪಡಿಸುವ ವೇತನ ಮತ್ತು ಭತ್ಯೆಯನ್ನ ನೀಡಲಾಗತ್ತೆ. ಬಾಡಿಗೆ ರಹಿತ ಅಧಿಕೃತ ನಿವಾಸ ಅಂದ್ರೆ ರಾಜಭವನ, ಅವರ ಅಧಿಕೃತ ನಿವಾಸವನ್ನ ರಾಜ್ಯಪಾಲರಿಗೆ ನೀಡಲಾಗತ್ತೆ. ಓಕೆನಾ? ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡುವಂತಿಲ್ಲ. ಈ ಸವಲತ್ತುಗಳನ್ನ ರಾಜ್ಯಪಾಲರಿಗೆ ನೀಡಲಾಗುತ್ತೆ. ಓಕೆ, ಥ್ಯಾಂಕ್ ಯು.